ಅದೇನ್ರಿ ಹಂಗೆ ಹೊಡೆಯಕ್ಕೆ ಬರ್ತೀರಾ ಕೈಯಲ್ಲಿ ಹಂಗೆ ತುತ್ತೀರಾ ಯಾಕೆ ಏನಿಲ್ಲ ಬಂದು ಸ್ಟೇಷನ್ ಹತ್ರ ಸೈನ್ ಹಾಕ್ರಿ ಆಗಲ್ಲ ರೀ ಸೈನ್ ಹಾಕ್ಬೇಕು ಬರ್ರಿ ನೀವು ಈಗ ಅದಕ್ಕೆ ಹೇಳ್ತಾ ಇರೋದು ನೋಡ್ರಿ ಈಗ ಹೊಡೆದು ಬಿಡ್ತೀನಿ ಈಗ ಔಷಧಿ ಹೊಡೆದು ಬಿಟ್ರೆ ಆಮೇಲೆ ಮನೆಕೊಂಡ್ಬಿಡ್ತೀರಿ ಆಗಲ್ಲ ಎಲ್ಲ ತೆಗಿಯಕ್ ಆಗಲ್ಲ ನಿಮ್ ಕೈಲಿ ನೋಡಿ ಆಮೇಲೆ ಅಷ್ಟೇ ನೋಡಿ ಹೊಡೆದು ಬಿಡ್ತೀನಿ ನಾನು ಹೊಡೆದು ಬಿಡ್ತೀನಿ ನೋಡ್ರಿ ಪ್ಲೀಸ್ ಮೇಡಮ್ ನಿಮ್ ಕಾಲಿಗೆ ಬಿಡ್ತೀನಿ ಮೇಡಮ್ ಪ್ಲೀಸ್ ಮೇಡಮ್ ಪ್ಲೀಸ್ ನೋಡಿ ಹೊಡೆದು ಬಿಡ್ತೀನಿ ಮೇಡಮ್ ನಾನು ಸುಮ್ಮನೆ ಹಾ ಹೇಳಿ ಮೇಡಮ್ ಹೌದೌದು ಬೋಲೋ ಬನ್ನಿ ಹಂಗೆ ಒಂದು ಸ್ವಲ್ಪ ಸೀಟ್ ಬೆಲ್ಟ್ ಹಾಕ್ಬಿಡಿ ಮೇಡಮ್ ನಿಮ್ಮಗನಾ ಚೆನ್ನಾಗಿದೆ ನೋಡೋದಕ್ಕೆ ನಿಮ್ಮಗನಾ ಇದೇನು ಮೇಡಮ್ ಹಿಂಗೆ ಹೇಳ್ತಾ ಇದ್ದೀರಾ ಇರಲಿ ಹಾಕೊಂಡ್ರಿ ಅಲ್ವಾ ಓಕೆ ಯಾವರು ಮೇಡಮ್ ನಿಮ್ಮದು ಚಿತ್ರದುರ್ಗನಾ ಓ ಸೂಪರ್ ಇಲ್ಲಿ ಮೇಡಮ್ ಕೆಲಸ ನಿಮ್ಮದು ಟೈಲರಿಂಗ್ ಮಾಡ್ತೀರಾ ಸೂಪರ್ 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 ಟೆನ್ಷನ್ ಆಗೋಗ್ಬಿಟ್ಟೈತೆ ಮೇಡಮ್ ಈಗ 2 ದಿನದಿಂದ ಒದ್ದಾಟಗಳು ಏನಾಯಿತು ಅಂದರೆ ನಮ್ಮ ಹುಡುಗಿ ಏನೋ ಒಂದು ಕೆಲಸ ಮಾಡ್ಕೊಂಬಿಟ್ಟು ಪೊಲೀಸ್ ಸ್ಟೇಷನಲ್ಲಿ ಲಾಕ್ ಆಗೋಗ್ಬಿಟ್ಟು ಈಗ ಪೊಲೀಸ್ನವರು ಅವಳನ್ನು ಬಿಡ್ತಾ ಇಲ್ಲ ಅಕಸ್ಮಾತ್ ಅವಳನ್ನು ಬಿಡಲೇಬೇಕು ಅಂತಂದರೆ 50,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಅವಳು ಥರದವಳನ್ನೇ ಒಬ್ಳನ್ನ ಹುಡುಗಿನ ಕರ್ಕೊಂಬಂದು ಬಿಡ್ತೀವಿ ಅಂತ ಅಂತವ್ರೆ ಈಗ ಏನು ಮಾಡಬೇಕು ಅಂತ ಗೊತ್ತಾಗದೆ ಈಗ 2-3 ದಿನದಿಂದ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿ ಸಾಕಾಗೋಗ್ಬಿಡ್ತು ಮೇಡಮ್ ನೋಡ್ತಾ ಇದ್ದೆ ಈ ಓಲೋ ಗಾಡಿದೆಲ್ಲನ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಈ ಕಾರ್ನ ತಗೊಂಡ್ಬಿಟ್ಟು ಕಳ್ತನ ಮಾಡ್ಕೊಂಡ್ಬಂದ್ಬಿಟ್ಟು ನಿಮ್ಮನ್ನ ಕುಂಡ್ರಿಸ್ಕೊಂಡು ಅಲ್ಲ ಏನಿಲ್ಲ ಈಗ ನಾನು ಹೇಳ್ತೀನಿ ಏನಿಲ್ಲ ನೀವು ಸೇಮ್ ಟು ಸೇಮ್ ನಮ್ಮ ಹುಡುಗಿ ಥರನೇ ಕಾಣಿಸ್ತಾ ಇದ್ದೀರಾ ನೋಡೋಕ್ಕೆ ಅಚ್ಚುಕಟ್ಟಾಗಿ ಒಂದು 50,000 ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ ಮೇಡಮ್ ಅಲ್ಲ ಯಾಕೆ ಹಂಗೆ ಸೈಡಿಗೆ ಹೋಗ್ತಾ ಇದ್ದೀರಾ ಒಂದು 50,000 ರೂಪಾಯಿ ದುಡ್ಡು ಕೊಟ್ಬಿಡ್ತೀನಿ ಓಕೆನಾ ಒಂದು 2 ತಿಂಗಳು ಅಚ್ಚುಕಟ್ಟಾಗಿ ಇದ್ಬಿಟ್ಟು ಜೈಲಿನಲ್ಲಿ ನಾನೇ ಬೇಲ್ ಕೊಡಿಸ್ತೀನಿ ನಿಮ್ಮನ್ನು ಏನು ಅಂದ್ಕೊಂಡಿಲ್ಲ ನಾನು ಈಗ ಆ್ಯಕ್ಚುಲಿ ಕಿಡ್ನಾಪ್ ಮಾಡೋದಕ್ಕೆ ಅಂತ ಬಂದಿದ್ದೀನಿ ನಿಮ್ಮನ್ನು ಏನು ಅಂದ್ಕೋಬೇಕು ಮೇಡಮ್ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಏನಿಲ್ಲ ಒಂದು 2 ತಿಂಗಳು ಅಷ್ಟೇ ಮೇಡಮ್ ಹಿಂಗೆ ಬಂದು ಹಂಗೆ ಹೋಗ್ಬಿಡ್ತದೆ ನಮ್ಮ ಹುಡುಗಿ ಹೋಗಕ್ಕೆ ರೆಡಿ ಇಲ್ಲ ಒಳ್ಳೆ ದುಡ್ಡು ಐತೆ ಬೇಕಿದ್ರೆ 1 ಲಕ್ಷ ರೂಪಾಯಿ ಕೊಡಿಸ್ಬಿಡ್ತೀನಿ ನಿಮಗೆ ಗೊತ್ತಾಯ್ತಾ ಅಲ್ಲ ಬೇರೆಯವ್ರು ಯಾರು ನಿಮ್ಮ ಥರ ಇಲ್ಲ ಮೇಡಮ್ ಹಂಗೆಲ್ಲ ನೀವು ಯಾರನ್ನೂ ಕರೆಯೋಕ್ಕಾಗಲ್ಲ ಹಂಗೆ ಯಾರನ್ನೂ ನಿಮ್ಮ ಕೈಯಲ್ಲಿ ಕರೆಯೋಕ್ಕಾಗಲ್ಲ ಹಲೋ ನೋಡಿ ಜಾಸ್ತಿ ಎಲ್ಲ ಆಡ್ಬಿಟ್ರೆ ಆಮೇಲೆ ನೋಡಿ ಒಳ್ಳೆ ಮಾತಿನಲ್ಲಿ ನೀವೇ ಬಂದ್ಬಿಡಿ ಬಿಟ್ಬಿಡ್ತೀನಿ ಜಗಳ ಆಡೋದು ಬೇಡ ಅದಕ್ಕೆ ನಾನು ಹೇಳ್ತಾ ಇರೋದು ನಿಮ್ಗೆ ಜಗಳ ಆಡೋದು ಬೇಡ ಅಚ್ಚುಕಟ್ಟಾಗಿ ಬಿಟ್ಬಿಡ್ತೀನಿ ಹೋಗಿರಂತೆ ಓಕೆನಾ 2 ತಿಂಗಳು ಹಲೋ ಏನ್ರಿ ಮೊಬೈಲ್ ಎಲ್ಲ ಹಿಡ್ಕಿತಾ ಇದ್ದೀರಾ ಹೌದಾ ನೋಡಿ ಜಾಸ್ತಿ ಬೇಡ ಹೌದಾಯ್ತಾ ಯಾವುದು ಕಳ್ತನ ಮಾಡ್ಕೊಂಡ್ ಬಂದಿರೋದು ಇದನ್ನ ಓಲಾ ಎಲ್ಲಿ ಯಾವನ ಯಾರಿಗ ಗೊತ್ತು ಏನು ಕಂಪ್ಲೇಂಟ್ ಮಾಡೋಕ್ಕಾಗಲ್ಲ ನೀವು ನೋಡ್ರಿ ನಾನು ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದ್ದೀನಿ ಅಚ್ಚುಕಟ್ಟಾಗಿ ಕೇಳಿ ಒಳ್ಳೆ ದುಡ್ಡು ಕೊಡ್ತೀನಿ ಬೇಕಿರೋ ಒಂದು 2 ಲಕ್ಷ ರೂಪಾಯಿ ಕೊಡಿಸ್ತೀನಿ ಅರ್ಥ ಮಾಡ್ಕೊಡ್ರಿ ಹಲೋ ಬರಲ್ಲ ಹಂಗೆಲ್ಲನ ಹಲೋ ಸುಮ್ಮನೆ ಇದು ಬಿಟ್ರೆ ಸರಿ ನೋಡ್ರಿ ಇಲ್ಲಿ ಸುಮ್ಮನೆ ಇರ್ಬೇಕು ಜಾಸ್ತಿ ಮಾತಾಡಂಗಿಲ್ಲ ಏನ್ ಅನ್ಕೊಂಡ್ಬಿಟ್ಟಿದ್ದೀರಾ ಜಾಸ್ತಿ ಎಲ್ಲ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೆಣಿಗ್ಬೇಡಿ ನಮ್ಮ ಹತ್ರನ ಅಚ್ಚುಕಟ್ಟಾಗಿ ಇದನ್ನ ಮಾಡಬೇಕು ಏನಿಲ್ಲ ಒಂದು 2 ತಿಂಗಳು ಅಷ್ಟೇನೆ ಏನು ಚಿನ್ನದ ಇದು ಆರ್ಟಿಫಿಷಿಯಲ್ ಚಿನ್ನ ಥರನೇ ಕಾಣಿಸ್ತೈತೆ ಈಗ ಜಾಸ್ತಿ ಮಾತಾಡಮ್ಮ ನಾನು ಕದೀತಾ ಇಲ್ಲ ಈಗ ನಿನ್ನ ಕರ್ಕೊಂಡು ಹೋಗಿ ಜೈಲಿಗೆ ಬಿಟ್ಬಿಟ್ಟು ನಮ್ಮ ಹುಡುಗಿನ ಕರ್ಕೊಂಡ್ಬರ್ಬೇಕು ಅಷ್ಟೇನೆ ಹಲೋ ಅದನ್ನ ತೆಗಿಯೋಕ್ಕಾಗಲ್ಲ ಅದು ಹಂಗೆಲ್ಲ ಲಾಕ್ ಆಗೋಗ್ಬಿಟ್ಟಿದೆ ನಿಮ್ಮನ್ನ ಬಿಡಲ್ಲ ನೋಡಿ ಹೊಡೆದು ಬಿಡ್ತೀನಿ ಈಗ ಸುಮ್ಮನೆ ಇದ್ಬಿಟ್ರೆ ಸರಿ ಅದೇ ಜಾಸ್ತಿ ಮಾತಾಡ ಕಣಮ್ಮ ನಾನು ಹೇಳೋದನ್ನು ಅಚ್ಚುಕಟ್ಟಾಗಿ ಕೇಳು ಅಕ್ಕ ತಂಗಿರೆಲ್ಲ ಯಾರು ಇಲ್ಲ ನಮ್ಗೆ ನಮ್ದು ಹುಡುಗಿ ಅಷ್ಟೇನೆ ಜಾಸ್ತಿ ಮಾತಾಡ ಈಗ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ ಏನಂದೆ ಅದಕ್ಕೇನೆ ನಿಮ್ಮನ್ನ ಕರ್ಕೊಂಡ್ ಬಂದಿರೋದು ನಿಮ್ಮನ್ನ ನಮ್ಮ ಹುಡುಗಿ ಹತ್ರ ಬಿಡ್ಬೇಕು ಅಂದ್ಕೊಂಡಿರೋದು ನಾನು ಜಾಸ್ತಿ ಎಲ್ಲ ಬೇಡ ಕಣಮ್ಮ ನೋಡು ಜಾಸ್ತಿ ಕೇಳ್ತಾ ಇಲ್ಲ
ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟು ನಾನೇ ಅಂತ ಒಪ್ಕೊಂಬಿಡು ಅಷ್ಟೇ, ಬೇರೆ ಮಾತಿಲ್ಲ. ಅವನು ನಾನು ಹೇಳ್ತಾ ಇದ್ದೀನಲ್ಲ, ಅವನು ಪೊಲೀಸು ತುಂಬ ಸ್ಟ್ರಿಕ್ಟು, ಮತ್ತೆ ಅವನು ಕನ್ನಡ ಬರಲ್ಲ ಅವನಿಗೆ. ಏನಿಲ್ಲ ಅವನಿಗೆ ಹೋಗಿ ಸರ್ ನಾನೆಲ್ಲ ಹೇಳ್ತೀನಿ. ಈಗ ಈ ಹುಡುಗಿನೇ ಬಂದಿರೋದು, ನನ್ನ ಹುಡುಗಿನ ಬಿಟ್ಬಿಡ್ರಿ ಅಂತ ಅಂತೀನಿ. ಮಕ್ಳು ಮರಿ ಏನಿಲ್ಲ, ನಿಮ್ಮ ನೋಡಮ್ಮ ನೀನು ಎಲ್ಲಿ ಡ್ರಾಪ್ ಮಾಡಿದ್ನ ಅಥವಾ ಪಿಕಪ್ ಮಾಡಿದ್ನಲ್ಲ ಅಲ್ಲೇ ಕರ್ಕೊಂಡೋಗಿ ನಿಮ್ಮ ಮಗನ ಬಿಡ್ತೀನಿ ಅಲ್ಲೇನೆ. ಅಲ್ಲಿ ನಿಮ್ಮ ಯಜಮಾನ್ರಿಗೆ ಫೋನ್ ನಂಬರ್ ಕೊಡ್ರಿ, ನಿಮ್ಮ ಯಜಮಾನ್ರದು, ಅಲ್ಲಿಗೆ ಬಿಟ್ಬಿಡ್ತೀವಿ ಅಚ್ಚುಕಟ್ಟಾಗಿ. ನಾನು ಯಾರಿಗೂ ನಿಮ್ಮ ಯಜಮಾನ್ರಿಗೆ ಫೋನ್ ಮಾಡಕ್ಕ ನಾನು ಫೋನ್ ಕಿತ್ಕೊಂಡಿರೋದು. ಏನಮ್ಮ ಹಿಂಗ್ ಮಾತಾಡ್ತೀಯಾ? ಹಲೋ, ಜಾಸ್ತಿ ಎಲ್ಲ ಆಡಂಗಿಲ್ಲ ನಮ್ಮ ಹತ್ರನ. ಅದಕ್ಕೆ ಒಳ್ಳೆ ಮಾತಿನಲ್ಲಿ ಏನಿಲ್ಲ. ಈಗ ಜಾಸ್ತಿ ಮಾತ್ಬೇಡ ನೋಡಿ, ಅಚ್ಚುಕಟ್ಟಾಗಿ ಇದನ್ನ ಮಾಡ್ಬಿಡ್ರಿ ಅಷ್ಟೇನೆ. ಈಗ ಬಿಲ್ಲ ಬರ್ಲೇಬೇಕು, ಇಲ್ಲ ಅಂತಂದ್ರೆ ನಿಮ್ಮನ್ನ ಹೊಡೆದ್ಬಿಟ್ಟು ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಈಗ ಅಷ್ಟೇ. ಹೌದಾ? ಕಿಡ್ನಾಪ್ ನೋಡಿ, ಕಿಡ್ನಾಪ್ ಮಾಡ್ಬಿಡ್ತೀನಿ ಅಷ್ಟೇನೆ, ಹೊಡೆದ್ಬಿಡ್ತೀನಿ ಈಗ. ಸುಮ್ಮನೆ ಅಚ್ಚುಕಟ್ಟಾಗಿ ಒಳ್ಳೆ ಮಾತಿನಲ್ಲಿ ಹೇಳ್ತಾ ಇದೀನಿ, ಬಂದ್ಬಿಡ್ರಿ ಅಷ್ಟೇ. ಹಂಗೆಲ್ಲ ಬರಲ್ಲ ರೀ, ಅದೆಲ್ಲ ತೆಗಿಯೋಕೆಲ್ಲ ಬರಲ್ಲ, ಬೇಡ, ಬರಲ್ಲ ಅವೆಲ್ಲನ ಆಗಲ್ಲ. ಒಳ್ಳೆ ಮಾತಿನಲ್ಲಿ ಅಚ್ಚುಕಟ್ಟಾಗಿ ಬಂದ್ಬಿಡ್ರಿ ಅಷ್ಟೇನೆ. ಸಾಧ್ಯನೇ ಇಲ್ಲ, ಅವೆಲ್ಲ ಇಲ್ವೇ ಇಲ್ಲ, ಅಚ್ಚುಕಟ್ಟಾಗಿ ಬಂದ್ಬಿಡ್ಬೇಕಷ್ಟೇ. ಏನ್ ನೋಡಿ ಹೊಡೆದ್ಬಿಡ್ತೀನಿ ಈಗ ಅಷ್ಟೇ. ಜಾಸ್ತಿ ಮಾತ್ಬೇಡ. ಓ, ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ಕೇಳ್ತಾ ಇಲ್ಲ ಯಮ್ಮ, ಬಂದು ಬಿಡ್ಬೇಕಷ್ಟೇ ಈಗ. ಅಚ್ಚುಕಟ್ಟಾಗಿ ನಮ್ಮ ಹುಡುಗಿನ ಕರ್ಕೊಂಬರೋದ್ ಬೇಡವಾ? ನಾನು ಇಷ್ಟೊತ್ತಿನ ಗಂಟನ ಪಾಪ ನನ್ನ ಮುದ್ದು ಏನ್ ಮಾಡ್ತಾ ಇತ್ತೋ ಗೊತ್ತಿಲ್ಲ ನಮ್ಮ ಹುಡುಗಿ. ಮಗಂಗೇನು ಆಗಲ್ಲ ಕಣಮ್ಮ. ನಿಮ್ಗೆ 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿಲ್ವಾ ನಾನು ನಿಮ್ಗೆ? ಅವೆಲ್ಲ ನೋಡಿ ಹೊಡೆದು ಬಿಡ್ತೀನಿ ಈಗ. ಅಚ್ಚುಕಟ್ಟಾಗಿ ಕರ್ಕೊಂಡು ಹೋಗ್ತೀನಿ, ಪೊಲೀಸ್ ಸ್ಟೇಷನ್ ಹತ್ರ ಬಿಡ್ತೀನಿ, ಬಂದ್ಬಿಡು ಅಷ್ಟೇ. ಅವೆಲ್ಲ ನಡೆಯಲ್ಲಮ್ಮ ನಮ್ಮ ಹತ್ರನ. ಅವೆಲ್ಲ ನಡೆಯಲ್ಲ ನೋಡಮ್ಮ. ಜಾಸ್ತಿ ಎಲ್ಲ ಆಡ್ಬೇಡ, ಅಚ್ಚುಕಟ್ಟಾಗೆ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ಬಿಟ್ಟು ನಿನ್ನನ್ನ ಇನ್ನು ಇವಳೇ ಸರ್ ಅಂತ ಅಂದ್ಬಿಟ್ಟು ಬಿಟ್ಬಿಡ್ತೀನಿ ಅಲ್ಲಿಗೆ. ನಿನ್ಗೆ 1 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ, ಬೇಡ 2 ಲಕ್ಷ ರೂಪಾಯಿನ ಕೊಟ್ಬಿಡ್ತೀನಿ ಬಿಡು, ಓಕೆನಾ? ತಗೊಂಡು ನೋಡು ಅಷ್ಟೇನೆ. ಅಚ್ಚುಕಟ್ಟಾಗಿ ಕರ್ಕೊಂಡು ಹೋಗ್ಬಿಟ್ಟು ಬಿಟ್ಬಿಡ್ಬೇಕು ಅಷ್ಟೇನೆ. ಹೇಳ್ತಾ ಇದೀನಿ ಒಳ್ಳೆ ಮಾತಿನಲ್ಲಿ, ಅಚ್ಚುಕಟ್ಟಾಗಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗಿ ಬಿಟ್ಬಿಡ್ತೀನಿ ನಿನ್ನನ್ನು, ಗೊತ್ತಾಯ್ತಾ? ನೋಡು ತೆಗಿಯಮ್ಮ ಕೈನ. ಓ ನೋಡಿ, ಈಗ ಹೊಡೆದು ಬಿಡ್ತೀನಿ ಈಗ ನಿಮ್ಮ ಮಕ್ಕಳಿಗೆ. ನಿಂದು ತಾಯಿ ಗುಣ ತೀರೋದಿಲ್ಲ. 25 ಜನ ಅವ್ರೆ ನಮ್ಮ ಮಕ್ಕಳು ನಿಂಗೆ. ನೋಡಿ ಹೊಡೆದು ಬಿಡ್ತೀನಿ ನಿನ್ಗೆ, ಜಾಸ್ತಿ ಮಾತಾಡ. ಅವೆಲ್ಲ ಸೀನ್ ಇಲ್ಲ. ಈಗ ನೀನು ಕರ್ಕೊಂಡು ಹೋಗ್ತಾ ಇರೋದೇ ಪೊಲೀಸ್ ಸ್ಟೇಷನ್ಗೆ, ಬಿಡ್ತಾ ಇರೋದೇ ನಮ್ಮ ಹುಡುಗಿನ ಕರ್ಕೊಂಡು ಬರ್ತಾ ಇರೋದೇ. ಅರ್ಥ ಆಗಲ್ಲ ನಮ್ಗೆ. ಅಚ್ಚುಕಟ್ಟಾಗಿ ಪೊಲೀಸ್ ಸ್ಟೇಷನ್ ಹತ್ರ ಕರ್ಕೊಂಡು ಹೋಗ್ಬಿಡ್ತೀನಿ, ಬಿಟ್ಬಿಡ್ತೀನಿ ಅಷ್ಟೇ, ಮುಗೀತು ಮ್ಯಾಟ್ರು, ಗೊತ್ತಾಯ್ತಾ? ಎಲ್ಲ ಏನಿಲ್ಲ. ನಮ್ಮ ಹುಡುಗಿ ಪಾಪ ಚಿನ್ನಿ ಬಂಗಾರಿ ಏನ್ ಮಾಡ್ತಾವಳ ಗೊತ್ತಿಲ್ಲ ಅವಳು. ಅಲ್ವಾ ಅದಕ್ಕೆ ಮತ್ತೆ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಮತ್ತೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅಚ್ಚುಕಟ್ಟಾಗಿ ಕರ್ಕೊಂಡ್ಬಿಟ್ಟು ಬಿಟ್ಬಿಡ್ತೀನಿ ನಿಮ್ಮನ್ನ. ನೋಡಮ್ಮ, ಒಂದೇ ತಿಂಗಳು ಏನು ಇಲ್ಲಿ ಸಿಗಕ್ ಕಾರಿದು ಏನು ಅಲ್ಲ, ಏನು ಸಿಗಲ್ಲ ನಿಮ್ಗೆ. ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆಗಲ್ಲ. ನೋಡಿ ಹೊಡೆದು ಬಿಡ್ತೀನಿ ಈಗ. ನಾನು ಒಳ್ಳೆ ಮಾತಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಆಗಲ್ಲ ನನ್ಗೆ. ಮಾನ ಮರ್ಯಾದೆ ಇಲ್ಲ ನಮ್ಗೆ. ನಮ್ಮ ಹುಡುಗಿನ ಕರ್ಕೊಂಡ್ ಬರ್ಬೇಕು ನಂಗೀಗ. ನಾನು ನಿಮ್ ಜೀವನ ಏನ್ ಹಾಳೇನ್ ಮಾಡ್ತಾ ಇಲ್ಲ. 1 ತಿಂಗಳು ಇರಮ್ಮ ನೀನು, ಅದಕ್ಕೆ ನೀನೇ ಸಿಕ್ಕಿರೋದು ನನ್ಗೀಗ. ಅದಕ್ಕೆ ಕಳ್ತನ ಮಾಡ್ಕೊಂಡ್ ಬಂದಿರೋದು. ಅಲ್ಲಿ ಕೂತಿರೋರ್ನ ನಾವ್ ಯಾಕೆ ಕರ್ಕೊಂಡು ಹೋಗೋಣ? ಕಳ್ತನ ಮಾಡ್ಕೊಂಡು ಏನಕ್ಕೆ ಬಂದಿರೋದು ನನ್ನ ಕಾರಣ? ಹಲೋ, ಅವೆಲ್ಲ ಸೀನೆ ಇಲ್ಲಮ್ಮ. ನೋಡು, ಜಾಸ್ತಿ ಆಯ್ತು ಮಾತು. ಓ ಹಲೋ ಏ ನಿಂತ್ಕೊಮ್ಮ ಇಲ್ಲಿ. ಹಲೋ ಏನು ಮಾಡೋದಿಲ್ಲ. ನೋಡು ಹೊಡೆದು ಬಿಡ್ತೀನಿ ಈಗ ಅಷ್ಟೇನೆ. ಇಲ್ಲ ಒಳ್ಳೆ ಆಗದೇ ಇಲ್ಲ. ನಮ್ಮ ಹುಡುಗಿನ ಕರ್ಕೊಂಡ್ ಬರ್ಬೇಕಲ್ಲಿ. ನಮ್ ಚಿನ್ನಿ ಬಂಗಾರಿಗೆ ಏನ್ ಮಾಡ್ತಾಳೋ ಗೊತ್ತಿಲ್ಲ ಅಲ್ಲಿ. ಪ್ಲೀಸ್ ಮೇಡಮ್, ನಿಮ್ ಕಾಲಿಗೆ ಬೀಳ್ತೀನಿ ಮೇಡಮ್. ಪ್ಲೀಸ್ ಮೇಡಮ್, ಪ್ಲೀಸ್. ನೋಡು ಹೊಡೆದು ಬಿಡ್ತೀನಿ ಮೇಡಮ್ ನಾನು ಸುಮ್ಮನೆ. ಆಮೇಲೆ ಪ್ಲೀಸ್ ಮೇಡಮ್, ಪ್ಲೀಸ್ ಮೇಡಮ್. ಆಯ್ತು ಮೇಡಮ್, ಆಯ್ತು. ನೋಡಿ ನನ್ಗೆ ಜಾಸ್ತಿ ಮಾತಾಡ. ಸುಮ್ಮನೆ ಜಾಸ್ತಿ ಮಾತಾಡಕಣಮ್ಮ. ಏನ್ ಅಂದ್ಕೊಂಡ್ಬಿಟ್ಟಿದ್ಯಾ ನೀನು? ಅಚ್ಚುಕಟ್ಟಾಗಿ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು. ನೋಡು, ನಾನು ಹೇಳ್ತಾ ಇದ್ದೀನಿ, ನಮ್ಮ ಹುಡುಗಿ ನಮ್ಮ ಚಿನ್ನಿ ಬಂಗಾರಿ ಜೈಲ್ನಲ್ಲಿ ಇದ್ದಾಳೆ. ಪ್ಲೀಸ್ ಬಾರಮ್ಮ.
ಗಂಡ ಇದಾರೆ, ಗಂಡ ಮಕ್ಳು ಎಲ್ಲ ಇದಾರೆ. ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು 1 ಲಕ್ಷ ರೂಪಾಯಿ ಅಲ್ಲ 2 ಲಕ್ಷ ರೂಪಾಯಿ ಕೊಡ್ತೀನಿ ಬನ್ನಿ ಅಂತ ಅಂದ್ಬಿಟ್ಟು ನೋಡಿ ಹೊಡೆದು ಬಿಡ್ತೀನಿ ನಾನು ಅಷ್ಟೇನೆ. ಬೇಡ ಈಗ ಜಾಸ್ತಿ ಮಾತು ಬೇಡ, ಬಾರಮ್ಮ ಸುಮ್ನೆ. ಜಾಸ್ತಿ ಆಯ್ತು ನಿಂದು ಇಷ್ಟೊತ್ತಿನವರೆಗೂ ಕೇಳಿ ಸಾಕಾಯ್ತು. ನೋಡು ಹೊಡೆದ್ಬಿಟ್ಟು ಶಿಸ್ತಾಗೆ ನೋಡು ಹೊಡೆದ್ಬಿಟ್ಟು ಈಗ ಅದೇನೆ ಕಿತ್ಕೊಂಡು ಹೋಗ್ಬಿಡ್ತೀನಿ. ಬಾರಮ್ಮ ಸುಮ್ನೆ. ಓ ಜಾಸ್ತಿ ಆಗ್ತಾ ಐತೆ. ಬಾರಮ್ಮ ಸುಮ್ನೆ. ಓ ಬಾರಮ್ಮ. ಓ ಚಿತ್ರದುರ್ಗದ ಹುಡುಗಿ ಅಂತೆ, ಚಿತ್ರದುರ್ಗದ ಹುಡುಗಿ. ನಡಿಯಮ್ಮ, ನಡಿಯಮ್ಮ. ಆಗಲ್ಲ ಕಣಮ್ಮ, ನನ್ ಕೈಲಿ ಆಗಲ್ಲ ಬಿಡಕ್ಕೆ, ಆಗಲ್ಲ. ಬಂದ್ಬಿಡು. ಇಲ್ಲ ಆಗಲ್ಲ. ಆಗಲ್ಲ ಕಣಮ್ಮ, ಇಲ್ಲ ಕಣಮ್ಮ ಆಗಲ್ಲ. ನೋಡು ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ ನೋಡು. ಅದೇ ನೋಡು ಬೇಡ ಸುಮ್ನೆ. ನನ್ಗೆ ಆಮೇಲೆ ಏನಮ್ಮ ನೀನು ಅಮ್ಮಂಗೆ ಹಿಂಗೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಏನಮ್ಮ ನಿಂದು ಒಳ್ಳೆ ಮಾತ್ನಲ್ಲಿ ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ. ನಿನ್ಗೆ ಏನು ಬಂದ್ಬಿಟ್ಟು ಸ್ಟೇಷನ್ ಹತ್ರ ಒಂದೇ ಒಂದು ಸೈನ್ ಹಾಕ್ಬಿಡು ಅಷ್ಟೇನೆ. ನಾನೇ ತಪ್ಪು ಮಾಡಿರೋದು. ಏನ್ ಬೈತಾರೆ? ಏನಮ್ಮ ಬೈತಾರೆ? ಓ ಅದಕ್ಕೆ ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ ನಾನು. ಅಚ್ಚುಕಟ್ಟಾಗಿ ಬಂದ್ಬಿಡು ಅಷ್ಟೇನೆ. ಬಂದು ಸ್ಟೇಷನ್ ಹತ್ರ ಇನ್ನೇನು ಮಾಡ್ಬೇಡ. ನೀನು ಸ್ಟೇಷನ್ ಹತ್ರ ಬಂದ್ಬಿಟ್ಟು ನಾನೇ ಕೊಲೆ ಮಾಡಿರೋದು ಅಂತ ಅಂದ್ಬಿಡು ಅಷ್ಟೇ. ನಿನ್ಗೆ 1 ಲಕ್ಷ ದುಡ್ಡು ಕೊಡ್ತೀನಮ್ಮ. ಬೇಡ 2 ಲಕ್ಷ ಕೊಡ್ತೀನಿ. ಬೇಡ 3 ಲಕ್ಷ ಕೊಡ್ತೀನಮ್ಮ. ನಾನು ಹೇಳೋದ್ನ ಅರ್ಥ ಮಾಡ್ಕೊಳಮ್ಮ. 3 ಲಕ್ಷ ಕೊಡ್ತೀನಿ, ಗೊತ್ತಾಯ್ತಾ? ಅರ್ಥ ಮಾಡ್ಕೊ. ನೋಡು ಒಳ್ಳೆ ಮಾತ್ನಲ್ಲಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳಮ್ಮ. ಯಾಕೆ ತಲೆ ತಿಂತಿದ್ದೀರಾ ಸರ್? ಹಾಸ್ಪಿಟಲಿಗೆ ಹೋಗ್ಬೇಕು, ಸುಮ್ಮನೆ ಬಿಟ್ಬಿಡಿ ಸರ್. ಮಗು ಬೇರೆ ಎದುರ್ಕೋತಾ ಇದೆ, ಜ್ವರ ಸಿಕ್ಕಾಪಟ್ಟೆ ಬಂದೈತೆ. ಹಿಂಗೆಲ್ಲ ಮಾಡಿದ್ರೆ ಹೆಂಗೆ ಸರ್ ನೀವು? ಆಕ್ಚುಲಿ ಹೆಂಗ್ ಗೊತ್ತಾ? ಏನ್ ಹೇಳೋ ಯಪ್ಪ ನಿಮ್ಮ ಮನೆ ಕೈ ಹೋಗ. ಏನ್ ಗೊತ್ತಾ ಆಕ್ಚುಲಿ? ಗೊತ್ತೇನ್ರಿ? ಏನ್ ಹೇಳಿ ಸರ್? ನೀವಿಲ್ಲಿ ನೋಡಿ, ಇಲ್ಲಿ ಕ್ಯಾಮ್ರಾ ಕಾಣಿಸ್ತಾ ಇದೆ ನೋಡಿ. ನೀವು ಪ್ರಾಂಕ್ ಆಗಿದ್ದೀರಿ. ಆಕ್ಚುಲಿ ನೀವು ಪ್ರಾಂಕ್ ಆಗಿದ್ದೀರಿ, ಓಕೆನಾ? ನಿಮ್ಮನ್ನ ಪ್ರಾಂಕ್ ಮಾಡಬೇಕು ಅಂತ ಅಂದ್ಬಿಟ್ಟು ಓಕೆನಾ ನಾನು ಇದನ್ನ ಮಾಡ್ಕೊಂಡಿದ್ದು. ಸರ್ ನಮಗೆ ಎಷ್ಟು ಅಯ್ಯೋ ಅನ್ಸಿದ್ರಿ ಸರ್. ನನ್ನ ಮಗುನ ಹಾಸ್ಪಿಟಲ್ ತೋರಿಸ್ಬೇಕಾಗಿತ್ತಲ್ಲ ಸರ್. ಆದ್ರೂ ನೀವು ಭಾಳ ಕಿಲಾಡಿರಿ. ಎದ್ರುಕೊಳ್ಳೇ ಇಲ್ವಲ್ಲ ಜಾಸ್ತಿ ನೀವು ಅಂತ ಅಂದ್ಬಿಟ್ಟೆ ನನಗೆ ಆಗ್ತಾ ಇರೋದು. ನಿಜ ನೀವು ಭಾಳ ಕಿಲಾಡಿ ಬಿಡಿ ಸರ್. ನಾವು ಚಿತ್ರದುರ್ಗದ ಹುಡುಗಿರು ಸರ್, ಹಂಗೆಲ್ಲ ಎದ್ರಲ್ಲ ನಾವು. ಭಾಳ ಖುಷಿ ಆಯ್ತು ನಿಜವಾಗ್ಲೂ. ಏನಪ್ಪಾ ಅಂತಂದ್ರೆ ನೋಡಿ, ಹಿಂಗೆಲ್ಲ ಗೊತ್ತು ಗುರಿ ಇಲ್ಲದೆ ಇರೋ ಕಾರ್ಗಳು, ಬೈಕುಗಳು, ಆಟೋಗಳಲ್ಲಿ ಹೋಗುವಂಥ ಹೆಣ್ಮಕ್ಳುಗಳು, ಗಂಡ್ಮಕ್ಳು ಇರ್ತಾರೆ. ಅವ್ರ ಹತ್ರ ಈ ಥರ ಫ್ರಾಡ್ ಆಗೋಂಥದ್ದು ಇರುತ್ತೆ. ಸೊ ಅದಕ್ಕೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ ಅಂದರೆ, ದಯವಿಟ್ಟು ಯಾರು ಗೊತ್ತು ಗುರಿ ಇಲ್ಲದೆ ಇರೋರು ಕಾರ್ಗಳು, ಬೈಕುಗಳು, ಆಟೋದಲ್ಲಿ ಹೋಗಬೇಡಿ. ಹೋದರೆ ಈ ಥರ ಪ್ರಾಬ್ಲಮ್ ಆದರೆ ಯಾರೂ ಇರಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಯಾರು ಹೋಗಬೇಡಿ ಅಂತ ಅಂದ್ಬಿಟ್ಟು ಹೇಳಿ. ದಯವಿಟ್ಟು ಯಾರು ಗೊತ್ತು ಗುರಿ ಇಲ್ಲದೆ ಇರೋರ್ದು ಕಾರ್ ಆಗಿರಲಿ, ಆಟೋ ಆಗಿರಲಿ, ಬೈಕ್ ಆಗಿರಲಿ, ಯಾವುದೇ ಆಗಿದ್ರು ಹತ್ತಕ್ಕೆ ಹೋಗ್ಬೇಡಿ. ಯಾಕಂದರೆ ನಮಗೇನಾಯ್ತಲ್ಲ ಅದಕ್ಕಿಂತ ಡಬಲ್ ಟ್ರಿಬಲ್ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಯಾರೂ ಗೊತ್ತು ಗುರಿ ಇಲ್ಲದೆ ಇರೋ ಹತ್ರ ಹತ್ತಕ್ಕೆ ಹೋಗ್ಬೇಡಿ. ಎಸ್, ಥ್ಯಾಂಕ್ ಯು. ಇದೇ ಥರ ಹೊಸ ಕಂಟೆಂಟಿಗಾಗಿ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ, ನಾನು ನಿಮ್ಮ ಮುರಳಿ. ಅವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ